ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಪ್ರಕೃತಿಯಲ್ಲಿ ಸಿಕ್ಕುವಂತಹ ನಾನಾ ರೀತಿಯ ಗಡ್ಡೆ ತಿನಿಸುಗಳು, ಎಲೆ, ಕಾಂಡ, ಬೇರು, ತೊಗಟು ಮತ್ತು ಹಣ್ಣುಗಳು ಇತ್ಯಾದಿಗಳಿಂದ ನಮಗೆ ತಗುಲುವಂತಹ ಅನೇಕ ಕಾಯಿಲೆಗಳನ್ನು ಓಡಿಸಬಹುದು. ಅದನ್ನು ಬಿಟ್ಟು ಕಾಯಿಲೆ ಬಂದಿದೆ ಅಂತ ಆಸ್ಪತ್ರೆಗೆ ಹೋಗಿ ಆ ಟೆಸ್ಟ್ ಆ ಟೆಸ್ಟ್ ಮಾಡಿ ಅವ್ರು ಕೊಟ್ಟಿರ್ತಕ್ಕಂಥ ಆ ಟ್ಯಾಬ್ಲೆಟ್, ಆ ಇಂಜೆಕ್ಷನ್ಸು, ಆ ಒಂದು ಟಾನಿಕ್ಸು ಅವೆಲ್ಲ ಸೇವನೆ ಮಾಡಿ ಇಲ್ಲದೇ ಇರುವಂತಹ ಕಾಯಿಲೆ ಮತ್ತೆ ನಾವು ಬರ್ಸ್ಕೊತಾ ಇದ್ದೀವಿ. ಕಾರಣ ನಾವೆಷ್ಟು ಬುದ್ಧಿವಂತರೋ ಅಷ್ಟೇ ಅಮಾಯಕರು ಅಂತ ಹೇಳ್ಬೋದು. ನಮ್ಮ ದೇಹ ಹೇಳುತ್ತೆ, ಏನಾಗಿದೆ ಅಂತ ದೇಹ ಹೇಳುತ್ತೆ. ಆ ದೇಹವನ್ನು ನಾವು ಡೀಲ್ ಮಾಡಬೇಕು, ಹೊಂದಾಣಿಕೆ ಮಾಡ್ಕೋಬೇಕು. ಯಾಕೆ ಇಲ್ಲಿ ಹೊಟ್ಟೆ ಇಟ್ಕೊಂತೀವಿ, ಯಾಕೆ ಹೊಟ್ಟೆಯಲ್ಲಿ ಒಂಥರ ಸೌಂಡ್ ಬಂತು, ಯಾಕೆ ಹೊಟ್ಟೆ ಸೌಂಡ್ ಬರಬೇಕು. ಕರಳೆಲ್ಲ ಆ ಕಡೆ ಈ ಕಡೆ ಹೋರಾಡಿ ಸ್ವಲ್ಪ ಆ ಜೀರ್ಣ ಮಾಡ್ಕೊಳ್ಳುವಾಗ ಹೊಟ್ಟೆ ಸೌಂಡ್ ಬರ್ತದೆ, ಅದೇನು ತಪ್ಪಿಲ್ಲ. ಆದರೆ ಕೆಲವೊಂದು ಸಮಯದಲ್ಲಿ ಬರುವುದು ಅಷ್ಟು ಸಮಂಜಸಲ್ಲ. ಮತ್ತೆ ಅದೇನಾಗೋದಂದರೆ ಇದು ಎಂಥದ್ದು, ಹೊಟ್ಟೆಯಲ್ಲಿ ಚುಚ್ಚಿದಂಗೆ ಆಗೋದು, ಹೊಟ್ಟೆ ಉರಿ ಆಗೋದು, ಇವೆಲ್ಲನೂ ನಾವು ಅದಕ್ಕೆ ರಿಸರ್ಚ್ ಥರ ಮಾಡ್ಕೋಬೇಕು, ಸಂಶೋಧನೆ ಮಾಡ್ಕೋಬೇಕು. ನಮ್ಮ ದೇಹವನ್ನು ನಾವೇ ತಿಳ್ಕೋಬೇಕು, ಏನಾಗ್ತಾಯಿದೆ, ಯಾಕೆ ಆಗ್ತಾಯಿದೆ, ಏನು ತಿಂದು ಏನು ಕಡಿಮೆ ಆಯಿತು ಅಂತ ನಾವು ಸಂಶೋಧನೆ ಮಾಡ್ಕೋಬೇಕು. ಅದನ್ನು ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಿ ಅದ್ರ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಅಲ್ಲೇ ಶಮನ ಆಗುತ್ತೆ. ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ, ಹೋಗಿ ಚುಚ್ಚಿಸ್ಕೊಂಡು ನಾನಾ ರೀತಿಯ ಹಣ ಖರ್ಚು ಮಾಡಿಕೊಂಡು ಬರ್ತಾಯಿರ್ತೀವಿ. ಅದು ಯಾರಿಗೂ ಬೇಕಾಗಿಲ್ಲ. ಸ್ನೇಹಿತರೆ, ಕಣ್ಣಿನ ದೋಷ, ನಾನಾ ರೀತಿಯ ದೋಷಗಳಿರ್ತವೆ. ಅಂತಹ ಒಂದು ಸಮಯದಲ್ಲಿ ಈ ನಮ್ಮಲ್ಲಿ ಸಿಂಪಲ್ಲಾಗಿ ಈ ಈರುಳ್ಳಿ ರಸವನ್ನು ತೆಗೆದುಕೊಂಡು ಆ ರಸಕ್ಕೆ ಈ ಬನಾನ ಚೆನ್ನಾಗಿ ತೊಳೆದು ಸಣ್ಣ ಸಣ್ಣ ಕಟ್ ಮಾಡಿ ಆ ರಸಗಡ್ಡೆ ಹಾಕಿ ಹಿಂಡ್ಕೊಂಡು ಆ ರಸವನ್ನು ಕಣ್ಣುಗಳಿಗೆ ಅಪ್ಲೈ ಮಾಡೋದ್ರಿಂದ ಎಂತಹ ತೊಂದರೆಯಲ್ಲಿ ನಿವಾರಣೆ ಮಾಡೋ ಶಕ್ತಿ ಇದಕ್ಕಿದೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಟಲಿ ಪ್ರತಿಯೊಬ್ಬರು. ನಮಸ್ಕಾರ ಸ್ನೇಹಿತರೆ.